ಬಾಪ ಇಲ್ಲಿ ನೀನ್ ಆಚೆ. ಇಲ್ಲ ಆಚೆ ಬನ್ನಿ. ಅಲ್ಲ ಏನ್ ಇದೆಲ್ಲ ಏನ್ ಮಾಡ್ತಿದ್ಯಾ ನೀನು? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನ್? ಫಸ್ಟ್ ಆಫ್ ಆಲ್ ಏನ್ ಅನ್ಕೊಂಡಿದ್ಯಾ ಅಂತ? ಅಲ್ಲ ಇವ್ನೆಲ್ಲ ಏನಕ್ಕ ಏನಾಯ್ತು? ಏನ್ ಮಾಡ್ತಿದ್ಯಾ ನೀನು? ನೀವ್ ಬಾಕ ಒಳಗಡೆ ಬಾಯಿ ಫಸ್ಟ್ ನೀನ್ ಬಾಯಿಲಿ. ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲ ಬನ್ನಿ ಒಳಗಡೆ. ಯಾಕೆ ಈ ಕಡೆ ಎಲ್ಲ ನೀನ್ ಏನ್ ಅನ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್ ನನ್ಗೆ ಅದೇಳು. ಏನ್ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಏನ್ ನೀನು? ನಾನು 3 ದಿವಸದಿಂದ ಫೋನ್ ಮಾಡ್ತಿದೀನಿ, ಒಂದ್ ಫೋನ್ ರೆಸ್ಪಾನ್ಸ್ ಮಾಡಕ್ಕೆ. ಓಡಾಡ್ತಾ ಇದೀನಲ್ಲ ಎಲ್ಲಾರು ಓಡಾಡೋ. ಏನ್ ಒಳಗೆ ಏನಕ್ಕೆ ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲ್ತ್ಕೊಂಡಿಲ್ಲ. ಏನಕ್ಕ ಮಾತಾಡಿದ್ವಿ? ಏನದು? ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಚಿತ್ರ, ಫೋನ್ ಎತ್ತುತ್ತಿಲ್ಲ. ನೋಡ್ದ್ಯಾ ಅದು ಡೈಲಾಗು? ಲಂಗ ಹಿಡಿಯೋರ್ಗೆ ಲಾಂಗ್ ಹಿಡಿಯೋದು. ಏನ್ ಅನ್ಕೊಂಡಿದ್ಯಾ ನೀನ್? ಹೆಣ್ಮಕ್ಳು ಹೆಣ್ಮಕ್ಳು ಏನ್ ಅನ್ಕೊಂಡಿದ್ಯಾ ನೀನು? ಬೇಡ ಸೂರ್ಯ, ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರ. ನಿಂಗ್ ಚೆನ್ನಾಗ್ ಗೊತ್ತು. ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ನಿನ್ಗೆ? ಏನ್ ಆಫೀಸ್ ಮುಂದೆ ನೋಡು, ಸಪೋರ್ಟ್ ಎಲ್ಲ ನಿಂತ್ಕೊಂಡು ಮಾಡಿದೀವಿ. ನನ್ ಮಗನ್ ತರ ನಾನ್ ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನ್ ನಿನ್ ಕೈ ಹಿಡ್ಕೊಂಡು ನಡೆಸ್ದೆ. ಹೆಣ್ಮಕ್ಳು ಫಸ್ಟ್ ಗೌರವ ಕೊಡೋದ್ ಕಲಿ. ಅರ್ಥ ಆಯ್ತಾ? ಹೆಣ್ಮಕ್ಳಿಗೆ ನೀನು ನನ್ಗೆ ಇದು ಕ್ಯಾನ್ಸರ್ ಕೊಡು. ಏನ್ ನೀನ್ ಹಾಕಿರೋ ಡೈಲಾಗ್ ಡಬ್ ಮಾಡುವಾಗ ಗೊತ್ತಿರಲಿಲ್ಲ. ನನ್ಗೆ ನೋಡ್ಸೇ ಇಲ್ಲ ಇವತ್ತವರೆಗೂ. ನೀವೇನು ಏನ್ ಅರ್ಥ? ಲಂಗ ಹಿಡಿದಿರೋ ಕೈಯಲ್ಲಿ ಲಾಂಗು ಅಂದ್ರೆ ಏನ್ ಅರ್ಥ? ಕರ್ಸಿಗ ಹಂಗಲ್ಲ ಹೇಳ್ತೀನಿ ಕೇಳಕ. ಇವಾಗ 9 ನಿಮ್ನ ಗುಡ್ ಅಂತ ಹೇಳಿದೀನಿ. 1 ಅಂದಿದ್ರಾಗ ನೀವು ನೆಕ್ಸ್ಟ್ ಆ ಮಂಡಸಿನಲ್ಲಿ ನೀವ್ ಯಾವ ತರ ಮಾತಾಡ್ತೀರ ಗೊತ್ತಾ? ನೆಕ್ಸ್ಟ್ ಡೈಲಾಗ್ ಕೇಳಿ. ನಾನ್ ಮಾತಾಡೋದಕ್ಕೂ ನೀವ್ ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ ತುಂಬಾ ನಾನೇನಾದ್ರು ಕೆಟ್ಟದಾಗ ಮಾತಾಡಿದೀನಾ? ತಪ್ಪು ಮಾಡ್ತಿದ್ಯಾ? ಬೇಡ, ನಾನು ಫಿಲಂ ಫೀಲ್ಡ್ ಹೋಗ್ತೀನಿ. ಅರ್ಥ ಆಯ್ತಾ? ಅಲ್ಲೋಗಿ ಚೇಂಬರ್ಗೆ ಹೋಗಿ ನಾನು ಮಾತಾಡ್ತೀನಿ. ಇದ್ರ ಮೇಲೆ ಒಂದು ಡೈಲಾಗ್ ನೀನು ಒಂದ್ ಹೆಣ್ಣು, ನೀನ್ ಮಾತಾಡ ಅವ್ನ್ ಸಪೋರ್ಟ್ ಮಾಡ್ಕೊಂಡು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿರೋದು. ಅದು ಡೈಲಾಗ್ ಎಲ್ಲಾನು ಒಂದೊಂದ್ ಕಡೆ ಒಂದು ಪ್ರಾಬ್ಲಮ್ ಅಲ್ಲ. ಎಲ್ಲ ನಿಂಗೆ ಬರ್ತಾ ಇತ್ತು ನನಗೆ. ನೀನೆಲ್ಲ ಬೆಳೆಸಿದ್ದೆ ಎಲ್ಲ ಹೆಣ್ಮಕ್ಳ ಬಗ್ಗೆ ಹೆಂಗ ಮಾತಾಡ್ಬಿಡ್ತೀಯ? ತಪ್ಪೇ ಡೈಲಾಗ್ ಕಟ್ ಮಾಡ್ಬೇಕು. ಸ್ಟಾಪ್ ಮಾಡ್ಲೇನೋ? ಬೇಡ, ಏನಾದ್ರು ಮಾಡೋ. ನೀನು ಅಡ ಇಟ್ಟಿದ್ಯಾ ಅಂದ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡ್ತೀಯ ನೀನು. ನಮ್ಮಮ್ಮನ ಎಣ್ಣೆಕ, ನನ್ನ ವೈಫ್ ಎಣ್ಣೆಕ, ನನ್ನ ಮಗನ ಎಣ್ಣೆಕ. ಈ ತರ ಡೈಲಾಗ್ ನೀನ್ ಹಾಕ್ಬೋದಾ? ಬೇಡ, ಲಾಂಗು ಅಂತ ಹಾಕಿರೋ ತಪ್ಪಲ್ವಾ ನೀವು? ನೀವ್ ಹಂಗ್ ತಿಳ್ಕೊಬೇಡಿ. ಇವಾಗ ಪಾಯಿಂಟ್ ಆಫ್ ಅಲ್ಲಿ ನೀವು ಪಿಕ್ಚರ್ ತರ ತಗೊಳ್ಳಿ. ಇವಾಗ ಒಂದು ರೌಡಿ ಬಂದಾಗ ಯಾವ ತರ ಮಾತಾಡ್ತಾನೆ ನಿಮ್ಮನ್ನ? ಪೂಜೆ ಇಟ್ಬಿಟ್ಟಿಂಗ ಮಂಗಳಕ್ಕೆ ಎತ್ತುತ್ತಾನ ಹೇಳಿ. ಅವ್ನ್ ಪಾಯಿಂಟ್ ಆಫ್ ಕಟ್ ಮಾಡ್ಬಿಡಿ. ಏನಮ್ಮ ಮಾತಾಡ್ತಾ ಇದೀರಾ? ಪಾಯಿಂಟ್ ಆಫ್ ಅಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಈಗ ಅಕ್ಕ ಸಪೋರ್ಟ್ ಮಾಡಿದಾರಲ್ಲ, ಹೆಣ್ಮಕ್ಳದೊಂದು ಕಟ್ ಮಾಡಿ. ಎಲ್ಲ ನಾನೇ ಮಾಡಿದ್ದು. ನೀನ್ ಬೆಳಿಲಿ, ನೀನ್ ಚೆನ್ನಾಗಿರ್ಲಿ ಅಂತ ಮಾಡ್ದೆ. ಬಟ್ ನೀನ್ ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡಿರೋದು ನಂಗೆ ಇಷ್ಟ ಆಗಿಲ್ಲ. ಇಲ್ಲ, 3 ದಿವಸದಿಂದ ಫೋನ್ ಮಾಡ್ತಿದೀನಿ ನಿನ್ಗೆ ಇದು ಹೇಳಕ್ಕೆ. ನೀನ್ ಫೋನ್ ಎತ್ತಿದ್ಯಾ ಯಾಕೆ? ಬೇರೆ ಟೈಮಲ್ಲಿ ಸಪೋರ್ಟ್ ಮಾಡೋ ಟೈಮ್ ಮಾಡಿದೆ ಇಲ್ಲ ಅಂತ ನಾನು ಒಪ್ಪಲ್ಲ. ಇದು ವಾರ್ನಿಂಗ್ ಅನ್ಕೊಂಬೇಡ, ರಿಕ್ವೆಸ್ಟ್ ಅನ್ಕೋ. ನೀನಷ್ಟು ನೀನೇ ತೆಗೆದ್ರೆ ಸರಿ, ಇಲ್ದೆ ಹೋದ್ರೆ ಯಾರ್ದಕ್ಕ ಬ್ಯಾನರ್ ಇರೋದು? ಯಾರ್ದಕ್ಕ ಇದು? ಯಾರು ನಿಲ್ಸಿದ್ದಾರೆ? ಬ್ಯಾನರ್ ತೊಂಬಪ್ಪ. ಯಾಕೆ ಹಂಗ್ ತಿಳ್ಕೊಂತೀರಾ? ಒಪ್ಕೋತೀವಿ, ಬಟ್ ಹೆಣ್ಮಕ್ಳ ಬಗ್ಗೆ ಹಿಂಗೆಲ್ಲ ಮಾತಾಡುವಂತ ಅಕ್ಕ ಹೇಳಿದಾರ? ಅಕ್ಕನ್ ನೀವ್ ಯಾಕೆ ಹೇಳಿಲ್ಲ? ಅಕ್ಕನ್ ಬಿಟ್ಟರೆ ಡೈಲಾಗ್ ಇದೆ ಅಂತ ನೀವ್ ಯಾಕೆ ಹೇಳಿಲ್ಲ? ಡಬ್ಬಿಂಗ್ ಅಲ್ಲಿ ನೋಡಿದಿರಲ್ಲ. ಡಬ್ಬಿಂಗ್ ಅಲ್ಲಿ ನೋಡಿಲ್ವಾ ಮ್ಯಾಮ್? ನೀವು ಸುದ್ದಿ ಅವ್ರು ಹೇಳೋದು ನೋಡಿಲ್ವಾ? ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸೂರ್ಯ. ಈ ಬ್ಯಾನರ್ ಬೇಡ, ನಾನು ಇದು ಬೇಡ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ಈ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು. ತೆಗಿದೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀಯೋ ಕಮೆಂಡ್ ಅನ್ಕೊಂತೀಯೋ ನನಗೆ ಗೊತ್ತಿಲ್ಲ. ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರ ಡೈಲಾಗ್ ನೀವು ನೋಡ್ಲಿಲ್ವಾ? ಇರ್ಲಿಲ್ಲ. ಅಕ್ಕ ನೋಡಿದ್ರೆ ಯಾಕೆ ಬರ್ತಾ ಇದ್ರು? ಅಲ್ಲ, ಅಲ್ಲಿ ಸೆಟ್ ಅಲ್ಲಿ ಆಗೈತೆ ಡೈಲಾಗ್ ಎಲ್ಲ ಬಂದೈತೆ. ಟ್ರೈಲರ್ ಬಂದೇ 3 ದಿನ ಆಯ್ತಲ್ಲ, ಅವಾಗಿಂದಾನೇ ನಾನು ಫೋನ್ ಮಾಡ್ತಿರೋದು. ಫೋನ್ ಎಲ್ಲ ಎತ್ತದ ಸಾಹೇಬ. ಅರ್ಥ ಆಯ್ತಾ? ಕಷ್ಟ ಆಯ್ತು ಚಿತ್ರ, ನಾನು ಹೇಳೋದು ನೀನ್ ಅರ್ಥ ಮಾಡ್ಕೊ. ಎಲ್ಲೆಲ್ಲ ಫೋನ್ಗಳು ಬರ್ತಾ ಇತ್ತು. 20ನೇ ತಾರೀಕು ಪಿಕ್ಚರ್ ನಿನ್ಗೆ ನನ್ಗೆ ಎಷ್ಟು ಜನ ಹೆಣ್ಮಕ್ಳು ನನ್ಗೆ ಫೋನ್ಗಳು ಮಾಡ್ತಿದಾರೆ. ಏನಕ್ಕ ಹಿಂಗ್ ಮಾತಾಡೋರೆ?
ನಮ್ಗೂ ಒಂದ್ ಮರ್ಯಾದೆ ಇದೆಯಪ್ಪ ಸೊಸೈಟಿಯಲ್ಲಿ. ಸೊಸೈಟಿಯಲ್ಲಿ ನಮ್ಗೂ ಒಂದ್ ಮರ್ಯಾದೆ ಇದೆ. ನೋಡು ಸುರೇ, ನಾನ್ ಹೇಳ್ತಿರೋದು ನನ್ಗೆ ಎಷ್ಟು ಗೌರವ ಇದೆಯೋ ನನ್ನ ಹೆಣ್ಮಕ್ಳಿಗೂ ಅಷ್ಟೇ ಗೌರವ ಇದೆ. ನಾನು ಯಾವತ್ತಿದ್ರು ಹೆಣ್ಮಕ್ಳು ಮೇಡಮ್ ನೀವು ಒಬ್ಬರೇ ಬಂದು ಕೇಳ್ಬೋದಿತ್ತಲ್ವಾ? ಅದಕ್ಕೆ ಮೀಡಿಯಾದವ್ರನ್ನ ಕರ್ಕೊಂಡ್ಬರೋ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ? ಅವ್ನ್ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಕೇಳು. ನಿಮ್ಮನೆ ಅವತ್ತೆಲ್ಲ ನಾನ್ ಬೇಕಿತ್ತು, ಇವತ್ ಬೇಡವಾ? ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನ್ ಇಲ್ಲೇನು ಅಕ್ಕ ಇದು ನಿನ್ನ ಆಫೀಸ್ ಅಲ್ವಾ? ಬಿಡ್ಸೂರಿ ನೋಡ್ಸೂರಿ. ಇದು ನೀನು ರಿಕ್ವೆಸ್ಟ್ ಅನ್ಕೊಂತೀಯೋ ಆರ್ಡರ್ ಅನ್ಕೊಂತೀಯೋ ನನಗೆ ಗೊತ್ತಿಲ್ಲ. ನಿನ್ನ ಆಫೀಸ್ ಅಲ್ವಾ? ನೀನು ನೀನ್ ಮಾಡಿದ್ರೆ ನನ್ಗೆ ಡೈಲಾಗ್ ಇನ್ನೊಂದ್ ನಿಮಿಷ ಬಾಯ್ಲೆ ನೀನ್ ಬಿಡು, ಜಾಸ್ತಿ ಮಾತಾಡ್ಬೇಡ ಅಷ್ಟೇ. ನಾನು ಹೇಳ್ತೀನಿ ಡಿಲೀಟ್ ಮಾಡ ಅಷ್ಟೇ. ಅಕ್ಕ ನೀನ್ ಏನಕ್ಕೆ ಹೇಳ್ತೀನಿ ಗೊತ್ತಾ ಇದೆಯಾ? ಇನ್ನೇನ್ ಇನ್ನೊಂದ್ ಮಾತಿಲ್ಲ ಸುರೇ, ಇನ್ನೇನ್ ಮಾಡ್ಕೋ ನನ್ಗೆ ಗೊತ್ತಿಲ್ಲ. ನೋಡು ಇಲ್ಲೇ ಫಿಲಂ ಚೇಂಬರ್ ಹತ್ರ ಹೋಗಿ ನಾನು ಫಿಲಮ್ ನಿಲ್ಲಿಸ್ತೀನಿ, ಅದೇನ್ ಮಾಡ್ಕೊಂತ ಮಾಡ್ಕೊ. ನೋಡ ಬಿಡೋಣ ನೋಡೋಣ. ಅಕ್ಕ ಬಾಕ ಇಲ್ಲ ನಿಮಿಷ ನೀವ್ ಕಳ್ದಂಗ್ ಹೋದ್ರೆ ಹೆಂಗೆ ಹೇಳ? ತುಂಬಾ ಮರ್ಯಾದೆ ಕೊಟ್ಟಪ್ಪ, ತುಂಬಾ ಮರ್ಯಾದೆ ಕೊಟ್ಟ. ಆಯ್ತು ಬಾ ಇಲ್ಲಿ ಹೇಳ್ಬಿಟ್ಟು ಬಾ ಇಲ್ಲಿ ಬಾಕ ಇಲ್ಲಿ ಬಾ ಒಂದ್ ನಿಮಿಷ ಬಾ ಇಲ್ಲಿ ಏನ್ ಬರ್ಬೇಕು ಹೇಳು? ಏನ್ ಬರ್ಬೇಕು? ಹಾ? ಏನ್ ಬರ್ಬೇಕು? ನಿಮಿಷ ಬಾ ಇಲ್ಲಿ ಹೇಳು, ಏನ್ ಬರ್ಬೇಕು ಹೇಳು? ನೀನ್ ರೌಡಿಸಂ ಮಾಡ್ತಾ ಇದ್ದೆ ನನ್ನ ನಾನ್ ಹತ್ರ. ರೌಡಿಸಂ ಮಾಡೋಂಗಿದ್ರೆ ನಿನ್ನ ಹತ್ರ ಬಂದು ಹೇಳು. ನಾನು ಇಲ್ಲಿ ನಿನ್ನ ಹತ್ರ ಆಫೀಸ್ ಹತ್ರ ಕೇಳ್ಕೊಂತಿದ್ದಿಲ್ಲ. ನಿನ್ನ ಆಫೀಸ್ ಅಲ್ವಾ? ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲಿ. ಆಯ್ತು ಗೌರವ ಕೊಡ್ತೀನಿ, ನಿನ್ನ ಆಫೀಸ್ ಅಲ್ವಾ? ನನ್ನ ಆಫೀಸೇ. ಮತ್ತೆ ಏನ್ ಮತ್ತೆ ಇನ್ನೊಬ್ಬ ಡೈಲಾಗ್ ತರ ತಗೊಳ್ಳಿ ಮ್ಯಾಮ್, ಸಿನಿಮಾ ತರ ತಗೊಳ್ಳಿ. ನೀವು ಮಾಡೋ ಕ್ಯಾರೆಕ್ಟರ್ ಒಂದೇ ಮಾತಲ್ಲಿ ಹೇಳ್ತಾರೆ. ಆ dialogue ನೀನ್ ಬಂದು ನನ್ನ ಕೇಳ್ಬೋದಾಗಿತ್ತಲ್ಲ? ನೀನ್ ನಾನು ಹೇಳ್ತಿದ್ವಾ? 3 ದಿವಸದಿಂದ ನನಗೆ ಏನೋ ಫೋನ್ ಮಾಡಿ ಹುಷಾರಿಲ್ದಂಗೆ ಏನೋ ಇರ್ಬೋದಲ್ಲ? ನಾನು ಇಷ್ಟು ಸಪೋರ್ಟ್ ಮಾಡಿದೀನಿ ಚಿತ್ರ. 3 ದಿವಸದಿಂದ ಇವ್ನಿಗೆ ಫೋನ್ ಮಾಡ್ತಿದ್ದೀನಿ. ಫೋನ್ ರೆಸ್ಪಾನ್ಸ್ ಮಾಡ್ದ ಕೇಳು. ನೀವ್ ಯಾಕೆ ಸರ್ ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು? ಏನನ್ನ ಕೆಲಸ ಮನೇಲಿ ಎಷ್ಟು ಕೆಲಸಗಳೈತಿ ಗೊತ್ತಾ? ಆಮೇಲೆ ಅವ್ರಿಗೆ ಒಂದ್ ನಿಮಿಷ ಅಲ್ಲಲ್ಲ ಮ್ಯಾಮ್ ಒಂದ್ ನಿಮಿಷ ಮ್ಯಾಮ್ ಕ್ಯಾರೆಕ್ಟರ್ ನರೇಶನ್ ಕೊಡ್ಬೇಕಾದ್ರೆ ಕಾಕ್ರೋಚ್ ಅವರು ಈ ಡೈಲಾಗ್ ಹೇಳ್ತಾರೆ ನಿಮ್ಗೆ ಹೇಳಿಲ್ವಾ? ಈ ಡೈಲಾಗ್ ಹೇಳಿದಿದ್ರೆ ನಾನು ಈ ಸೀನೆ ನಾನು ಮಾಡ್ತಿರ್ಲಿಲ್ಲ. ಈ ಪಿಕ್ಚರ್ ಡೈಲಾಗ್ ಮಾಡ್ಬೇಕಾದ್ರೆ ಎಂತ ಡೈಲಾಗ್ ಡೈಲಾಗ್ ಸೀನೆ ನಾನ್ ಮಾಡ್ತಿರ್ಲಿಲ್ಲ. ನೀವು ಆರ್ಟಿಸ್ಟ್ ತರ ನೋಡಿ ಅಕ್ಕ, ಬೇರೆಯವ್ರ ತರ ನೋಡಕ್ ಹೋಗ್ಬಿಡಿ. ಸೂರ್ಯ ಈಗಲೂ ನಾನು ಹೇಳ್ತೀನಿ ಬಾಯ್ಲಿ, ನನ್ ಮಗ ನೀನು ನಿನ್ ಮಗ ಬೆಳಿಬೇಕು. ಸರ್ ಹಂಗಿರಿ ಯಾಕೆ ಇವ್ರನ್ನೆಲ್ಲ ಮೀರ ಮರ್ಯಾದೆ ಅಪ್ಪ, ನೋಡು ನಾನು ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ. ಇದೆಲ್ಲ ಬೇಜಾರು ಅಕ್ಕ, ನೀನ್ ಬಂದ್ ಮಾತಾಡ್ಬೋದಾಗಿಲ್ಲ ಅಕ್ಕ. ಅಕ್ಕಲ್ಲ ನೋಡ್ ನಿನ್ ಇಷ್ಟ ಹೇಳ್ತಿದ್ದೀನಲ್ಲ. ಅಕ್ಕ ಡೈಲಾಗ್ ಅಂತ ಅಲ್ಲ ಮ್ಯಾಮ್ ಚೇಂಬರ್ಗೆಲ್ಲ ಹೋಗ್ಬೇಡಿ ಮ್ಯಾಮ್. ಇವಾಗ ರಿಲೀಸ್ ಒಂದ್ ನಿಮಿಷ ಮ್ಯಾಮ್ ಒಂದ್ ನಿಮಿಷ ನನ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ರಿಲೀಸ್ ಹತ್ರ ಇರ್ಬೇಕಾದ್ರೆ ನೀವು ಚೇಂಬರ್ಗೆ ಹೋಗ್ತೀನಿ ಅದು ಇದು ಅಂತ ಹೇಳೋದು ತಪ್ಪಾಗುತ್ತೆ. ನೀನ್ ಪಿಕ್ಚರ್ ನೋಡಕ್ಕ, ಆಯ್ತಾ? ಇದು ಕ್ಯಾರೆಕ್ಟರ್ ಸಿನಿಮಾ ಅಷ್ಟೇ ಇದು. ನೀನ್ ಇವಾಗ ಪಿಕ್ಚರ್ ನಾನು ಒಂದು ಹುಡುಗಿ ಅಲ್ವಾ, ನಾನು ಹೇಳ್ತೀನಿ ಕ್ಯಾರೆಕ್ಟರ್ ಅದಷ್ಟೇ. ನೀನು ಪಿಕ್ಚರ್ ನೋಡಕ್ಕ, ನಿನ್ಗೆ ಏನಾರು ಅನಿಸಿದ್ರೆ ಅಲ್ಲಿ ಬ್ಯಾನ್ ಮಾಡ್ಬಿಡು. ನಾನೇ ಹೇಳ್ತೀನಿ ಇಲ್ವಾ, ನಿನ್ಗೇನೋ ತಪ್ಪಾಗಿ ಅನಿಸಿದ್ರೆ ಆ ಕ್ಯಾರೆಕ್ಟರ್ ಫಿಲಂ ನೋಡಿ ಫಸ್ಟ್. ನೀನು ಒಂದ್ ಹೆಣ್ಣಿಗೆ ಎಷ್ಟಂತ ಗೌರವ ಕೊಟ್ಟು ಮರ್ಡರ್ ಮಾಡ್ತಿದ್ಯಾ? ಒಂದ್ ಹೆಣ್ಣಿಗೆ ಒಂದ್ ರೇಪ್ ಆದಾಗ ನೀನೇ ಬಂದು ಮರ್ಡರ್ ಮಾಡ್ತೀಯ ತಾನೆ? ಅಷ್ಟು ಗೌರವ ಕೊಟ್ಟಿದ್ದೀನಿ ತಾನೆ ಆ ಕ್ಯಾರೆಕ್ಟರ್ಗೆ. ಮತ್ತೆ ನೀನ್ ಮಾಡಿದ್ರೆ ಹೆಂಗಾಕ? ನೀನ್ ಪಿಕ್ಚರ್ ನೋಡು, ನೀನು ಪಿಕ್ಚರ್ ನೋಡು. ಏನಮ್ಮ ಸರಿ ಹೋಗಮ್ಮ, ಏನೋ ಮಾತಾಡ್ತಾ ಇದ್ದಿ, ಹೋಗಮ್ಮ ದಯವಿಟ್ಟು ಹೋಗಮ್ಮ. ನೀನ್ ಬಾಕ ಏನ್ ಹೇಳು ನೀನು ಗೌರವ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಒಂದ್ ನಿಮಿಷ ನಾನು ಹೇಳಕ್ಕೆ ಅರ್ಥ ಆಯ್ತಾ? ಆ ಫಿಲಮ್ ಅಲ್ಲೂ ಒಂದ್ ಸೀನ್ ಅಲ್ಲಿ ಒಂದ್ ಹುಡುಗಿಗೆ ತೊಂದ್ರೆ ಆದಾಗ ನಾನು ಮರ್ಡರ್ ಮಾಡ್ತೀನಿ. ಆ ಟೈಮಲ್ಲೂ ನಾನು ಹೇಳ್ತೀನಿ ಯಾವ್ದೇ ಒಂದ್ ಹೆಣ್ಣಿಗೆ ಏನೇ ತೊಂದ್ರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ. ನಿಜಾನಾ? ಏನಕ್ಕಮ್ಮ ಎತ್ಬೇಕು? ಯಾರು ಮಾಡ್ತಿದ್ದ? ಆ ಲಂಗ ವಿಷಯ ಇವಾಗ ನಿನ್ನ ಹತ್ರ ಒಂದು ರೌಡಿ ಬಂದಾಗ ನಿನ್ನ ಹತ್ರ ನೀನೇ ತಿನ್ನಿಸ್ಬಿಟ್ಟು ನೀನ್ ಬೆಳೆಸ್ಬಿಟ್ಟು ಇವಾಗ ಅವ್ನು ಬೆಳಿಬೇಕಂತ ನಿನ್ನ ಹೊಡಿತಾನೆ. ಕ್ಯಾರೆಕ್ಟರ್ ಹಂಗಿರೋದಕ್ಕ ಕ್ಯಾರೆಕ್ಟರ್ ನ ನೋಡು ನೀನು. 9ನೇ ನೀನ್ ಗುಡ್ ಅನ್ಸ್ಕೊಳ್ತಾನೆ. ನಿನ್ ಪ್ರಕಾರನೇ ಆಯ್ತು. ನೀನ್ ಇದಕ್ಕೆ ಬರ್ತೀನಿ ಚಿತ್ರ. ಏನಾದ್ರು ಒಂಚೂರು ಅಲ್ಲಿ ಏನಾದ್ರು ಕೆಟ್ಟದಾಗಿತ್ತು ಅವಾಗ ನೀನು ಮಾಡು. ಫಸ್ಟ್ ಡೇನೆ ನಾನು ಶೋ ಮಾಡು. ಅದೇ ಮ್ಯಾಮ್ ಫಸ್ಟ್ ಫಿಲಂ ನೋಡಿ. ನೀವು ಫೋನ್ ಇರ್ಲಿಲ್ಲ ಅಂತ ಹೇಳ್ತೀವಿ, ಮೀಡಿಯಾದವ್ರನ್ನ ಇದ್ ಮಾಡಿದೀವಿ. ರಿಲೀಸ್ ಹತ್ರ ಇದೆ. ಲೇಡೀಸ್ ಫೋನ್ ಮಾಡ್ತೀರಿ, ಏನಕ್ಕ ಇದು ಡೈಲಾಗು ಏನು ಅಂತಾರೆ. ನಾನು ಏನ್ ಆನ್ಸರ್ ಮಾಡ್ಬೇಕು? 3 ದಿವಸದಿಂದ ಇವನ್ಗೆ ಫೋನ್ ಮಾಡ್ತೀನಿ, ನೀವು ಫೋನ್ ಎತ್ತುತ್ತಿದ್ದಾನ ಕೇಳಪ್ಪ. ಟ್ರೈಲರ್